2025ರಿಂದ 26ನೇ ಸಾಲಿನ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಬಾಯ್ಲರ್ ಪ್ರದೀಪನ ಸಮಾರಂಭವು ಜರುಗಿತು. ಕಾರ್ಖಾನೆಯ ಅಧ್ಯಕ್ಷ ಪರಪ್ಪ ಸವದಿ ಅವರು ಬಾಯ್ಲರ್ಗೆ ಪ್ರದೀಪನ ನೆರವೇರಿಸಿದರು. ಸಮಾರಂಭದಲ್ಲಿ ರೈತರನ್ನು ಉದ್ದೇಶಿಸಿ ಮಾತನಾಡಿದ ಕಾರ್ಖಾನೆ ಅಧ್ಯಕ್ಷ ಪರಪ್ಪ ಸವದಿ ಅವರು, ಈ ವರ್ಷ ಕಾರ್ಖಾನೆಯು ಸುಮಾರು 8 ಲಕ್ಷ ಟನ್ ಕಬ್ಬು ಮಾಡಿಸುವ ಗುರಿಯನ್ನು ಹೊಂದಿದೆ. ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯು ನಮ್ಮೆಲ್ಲರ ಕಾರ್ಖಾನೆಯಾಗಿದ್ದು, ಇದನ್ನು ಉಳಿಸಿ ಬೆಳೆಸಲು ನಾವೆಲ್ಲರೂ ಕೈಜೋಡಿಸಿದಾಗ ಮಾತ್ರ ಇದರ ಉಳಿವು ಸಾಧ್ಯ ಎಂದರು. ಹೆಚ್ಚು ಇಳುವರಿ, ಉತ್ತಮ ರಿಕವರಿ ಇರುವ ಕಬ್ಬು ನೀಡಿ ಕಾರ್ಖಾನೆ ಉಳಿಯಬೇಕಾದರೆ ಎಲ್ಲ ರೈತರು ಇದನ್ನು ನಮ್ಮ ಕಾರ್ಖಾನೆ ಎಂದು ತಿಳಿದು ಹೆಚ್ಚೆಚ್ಚು ಕಬ್ಬನ್ನು ಕೃಷ್ಣಾ ಸಕ್ಕರೆ ಕಾರ್ಖಾನೆಗೆ ನೀಡಬೇಕು. ವಿಶೇಷವಾಗಿ ರೈತರು ಉತ್ತಮ ರಿಕವರಿ, ಸಕ್ಕರೆ ಇಳುವರಿ ಬರುವಂತಹ ಕಬ್ಬು ನೀಡಬೇಕು. ರಿಕವರಿ ಕಡಿಮೆಯಾದರೆ ಹೆಚ್ಚು ಕಬ್ಬು ಅರೆದಾಗ ಮಾತ್ರ ಕಾರ್ಖಾನೆಯು ಲಾಭದಲ್ಲಿ ಸಾಗುತ್ತದೆ. ನೀವು ಸದಸ್ಯರು ಕಾರ್ಖಾನೆಯ ಮೂಲ ಮಾಲೀಕರಾಗಿದ್ದು ಉತ್ತಮ ಇಳುವರಿ ಇರುವ ಕಬ್ಬು ಕೊಟ್ಟು ಕಾರ್ಖಾನೆಯ ಉಳಿವಿಗೆ ಕೋರಿದರು. ಕಬ್ಬು ನುರಿಸುವ ಕಾರ್ಯದಲ್ಲಿ ಯಾವುದೇ ತೊಂದರೆಯಾಗಬಾರದೆಂಬ ಉದ್ದೇಶದಿಂದ ಈಗಾಗಲೇ ಟ್ರ್ಯಾಕ್ಟರ್ ಮಾಲೀಕರಿಗೆ, ಗ್ಯಾಂಗ್ ಮ್ಯಾನ್ಗಳಿಗೆ ಮುಂಗಡವಾಗಿ ಹಣವನ್ನು ನೀಡಲಾಗಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಎಡ ನೀಡಲಾಗಿದೆ ಎಂದರು. ಈ ಫ್ಯಾಕ್ಟ್ರಿ ಉಳಿಬೇಕಾದ್ರೆ ನಿಮ್ಮ ಕೈಯಾಗೈತೆ, ನೀವೆಲ್ಲರೂ ಕೂಡಿಸಿದ್ರೆ ಉಳಿಸಬೇಕಂದ್ರೆ ಉಳಿಸ್ತೀರಿ. ಇಲ್ಲಪ್ಪ ಇದ್ರೆ ಬ್ಯಾಡ ಹೆಂಗಂದ್ರೆ ನಿಮಗೆ ಪ್ರಾಣದಾರ ಬೇಕಾಗಿದ್ರೆ ನಾವು ಏನು ಮಾತಾಡ್ಲಕ್ಕೆ ಬರಂಗಿಲ್ಲ ನನಗೆ. ಯಾಕಂದ್ರೆ ನಾನು ಒಬ್ಬ ಹೋಗ್ಬಿಟ್ಟು ಫ್ಯಾಕ್ಟ್ರಿ ಅಧ್ಯಕ್ಷ ಆಗಿಸಿದ ಮಾತಾಡ್ಬೋದು ಅಷ್ಟೇ. ಆದ್ರೆ ಮುಂದಿನ ದಿನಮಾನದಾಗ ಈ ಫ್ಯಾಕ್ಟ್ರಿ ಉಳಿಬೇಕಾದ್ರೆ ನೀವೆಲ್ಲರೂ ಕೈ ಜೋಡಿಸಿದಾಗ ಆಗ್ತೈತದ. ಯಾಕಂದ್ರೆ ನೀವೆಲ್ಲ ರೈತರು ಫ್ಯಾಕ್ಟ್ರಿ ಕೆಟ್ಟಿದ್ದೈತದ. ಯಾರು ನಮ್ಮ ಆಡಳಿತ ಮಂಡಳಿ ಅವ್ರದಲ್ಲ, ನಮ್ದು ಅಲ್ಲ, ಇಲ್ಲಿ MD ಅವ್ರದಲ್ಲ, ಇಬ್ರು MLA ಎಲ್ಲ ರೈತರ ಫ್ಯಾಕ್ಟ್ರಿ ಐತದ. ನೀವು ಕಾಯ್ಕೊಂಡು ಹೋಗ್ಬೇಕಾದ ನಿಮ್ ಕರ್ತವ್ಯ ಕರ್ತವ್ಯ ಐತಿ. ಆದ್ರೆ ಮುಂದಿನ ನಿರ್ಮಾಣದಾಗ ಎಷ್ಟು ಕೃಷಿ ಮಾಡ್ತೀರಿ ಅನ್ನೋದು ನಿಮ್ಮ ಕೈಯಾಗೈತೆ. ನಾವು ಹಿಡಿದೀವಿ 8 ಲಕ್ಷ ತನಕ ಈ ಸಲ ಆಗ್ಬೋದು. ಕಬ್ಬು ಚಲೋ ಐತೆ ದೇಶದ ಈ ಸಂದರ್ಭದಲ್ಲಿ ನಾ ಹೇಳ್ತಾನೆ. ಯಾಕಂದ್ರೆ ಪ್ರತಿಯೊಬ್ಬರ ರೈತರು ಈಗಾಗಲೇ ನಾವು ಟ್ರ್ಯಾಕ್ಟರ್ ಮಾಲಕರಿಗಾಗಲಿ, ಈಗ ಟೋಡ್ನಿ ಆಗಲಿ ಆಲ್ರೆಡಿ ಎಲ್ಲ ದುಡ್ಡು ಕೊಟ್ಟಿದ್ದೀವಿ. ವರ್ಷದಕ್ಕಿಂತ ಈ ವರ್ಷ 8 ಕೋಟಿ ರೂಪಾಯಿ ಹೆಚ್ಚು ಕೊಟ್ಟಿದ್ದೀವಿ. ಯಾಕ ಎಲ್ಲೇ ಅಡಚಣೆ ಆಗಬಾರ್ದು ದೇಶದಿಂದ ದುಡ್ಡು ಕೊಟ್ಟಿದ್ದೀವಲ್ಲ. ಗ್ಯಾಂಗಿಗೂ ಮುಟ್ಟ್ಯಾವು, ಗಾಡಿಯವ್ರಿಗೂ ಮುಟ್ಟ್ಯಾವು, ಮಹಾರಾಷ್ಟ್ರದವ್ರಿಗೂ ಮುಟ್ಟ್ಯಾವು. ಇನ್ನೇನ ಗುರುಗಳ ಆಶೀರ್ವಾದದಿಂದ ಈ ಸಲ 8 ಲಕ್ಷ ಮಾಡ್ಕೋಬೇಕ ದೇಶದಿಂದ ನಾವೆಲ್ಲ ವಿಚಾರ ಮಾಡಿದೀವಿ. ಅದಕ್ಕೆ ನೀವೆಲ್ಲರೂ ಪ್ರತಿಯೊಬ್ಬರೂ ಸರ್ಕಾರ ಮಾಡ್ತಿರೋದನ್ನ ವಿನಂತಿ ಮಾಡಿಕೊಡ್ಬೋದು. ಯಾಕಂದ್ರೆ ಮಾತಂದ್ರ ಇದು ಮುಂದಿನ ಸಲ ರಿಕವರಿ ಹೆಚ್ಚ ಚಲೋ ಕಬ್ಬು ಹಾಕೊಂಡು ನೀವು ಕೊಟ್ರಿ ಅಂದ್ರೆ ಈಗ ಏನು ಲಾಸ್ ಆಗೈತಿ, ಈ ಲಾಸ್ ಪೂರಾ ನೀಲಾಗಿ ಹೋಗ್ತೈತಿ. ಅದಕ್ಕೆ ನೀವು ಪ್ರತಿಯೊಬ್ಬರು ಎಲ್ಲರೂ ಸಾಧ್ಯಾದಷ್ಟು ಮಟ್ಟಿಗೆ ನಮ್ಮ ಫ್ಯಾಕ್ಟ್ರಿ ಕಬ್ಬ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳಿಸಿಂದ. ಕಾರ್ಯಕ್ರಮದಲ್ಲಿ ಅಥಣಿ ಶೆಟ್ಟರ ಮಠದ ಪೂ ಶ್ರೀ ಮರುಳ ಸಿದ್ಧ ಮಹಾಸ್ವಾಮೀಜಿ, ಕೌಲಗುಡ್ಡದ ಪೂ ಶ್ರೀ ಅಮರೇಶ್ವರ ಮಹಾರಾಜರು ಹಾಗೂ ಹಲ್ಯಾಳದ ಅಭಿನವ ಗುರುಸಿದ್ಧ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಕಾರ್ಖಾನೆಯ ಆಡಳಿತ ಮಂಡಳಿ ಸದಸ್ಯರು ಮತ್ತು ಸಿಬ್ಬಂದಿಗಳು ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ನಮ್ಮಿಂದ ಎಲ್ಲಿ ತಪ್ಪು ಆಗುತ್ತಿದೆ, ರೈತರ ಜೊತೆ ನಾವು ಸರಿಯಾಗಿ ಸ್ಪಂದಿಸುತ್ತಿದ್ದೇವೆಯೇ ಎಂದು ಚಿಂತಿಸಬೇಕು. ನಮ್ಮ ಮನೆಯ ಏಳಿಗೆಗೆ ಹೇಗೆ ಶ್ರಮಿಸುತ್ತೇವೆಯೋ ಅದೇ ರೀತಿ ಈ ಕಾರ್ಖಾನೆಯನ್ನು ಉತ್ತುಂಗಕ್ಕೆ ಒಯ್ಯಲು ಚಿಂತನೆ ಮಾಡಬೇಕು ಎಂದು ಕೌಲಗುಡ್ಡದ ಪೂ ಶ್ರೀ ಅಮರೇಶ್ವರ ಮಹಾರಾಜರು ಸಲಹೆ ನೀಡಿದರು. ರೈತರು ನಮ್ಗೆ ಯಾಕೆ ಕಬ್ಬ ಕೊಡೋರಯ್ಯರು, ಹೊರಗಡೆ ಯಾಕೆ ಹೊಂಟಾರವ್ರ, ನಮ್ಮ ನಡಿಯಲ್ಲಿ ತಪ್ಪಾಕತೈತೆಲ್ಲ. ಹೊರಗಿನ ಸಹಕಾರಿ ರಂಗ ಬಿಟ್ಟು ಪ್ರೈವೇಟ್ ಕಾರ್ಖಾನೆ ಹೆಚ್ಚು ಹಣ ಕಬ್ಬನ್ನು ನುಡಿಸ್ಲಿಕ್ಕತ್ತೇವ. ಏನು ನಮ್ಮ ಆಡಳಿತ ಮಂಡಳಿ ವರ್ಕ್ ಮಾಡ್ತಾ ಕೆಲಸ ಮಾಡ್ತಕ್ಕಂಥವ್ರು ಸರಿಯಾಗಿ ರೈತರಿಗೆ ಸ್ಪಂದನ ಮಾಡ್ತಾ ಇಲ್ಲೋ ಗೊತ್ತೈತೆ. ಎಲ್ಲ ಆಡಳಿತ ಮಂಡಳಿಗಳು ನಮ್ಮ ಮನೆಯನ್ನು ಉತ್ತುಂಗಕ್ಕೆ ಕೊಯ್ಬೇಕಂತ ಹಗಲು ರಾತ್ರಿ ಹಂಗೆ ಚಿಂತೆ ಮಾಡ್ತಿರ್ಲ. ಈ ಸಂಸ್ಥೆನ ಎತ್ತರಕ್ಕೆ ಕೊಯ್ಬೇಕಂತ ಚಿಂತನೆ ಮೊದಲು ನಿಮ್ಮಿಂದ ಆರಂಭ ಆಗ್ಬೇಕಂತ ತಿಳ್ಕೊಂಡು ನಂದೊಂದು ಕಳಕಳಿ ವಿನಂತಿ ಇದೆ. ಯಾಕಂದ್ರೆ ಇವತ್ತು ಪರಿಸ್ಥಿತಿ ಏನಾಗೈತೆ ಅಂದ್ರೆ ರೈತನ ರೈತ ಪರಿಸ್ಥಿತಿ ಹೆಂಗಾಗೈತೆ ಅಂತೇಳಿ ಇಲ್ಲೇನು ಸಿಗುತ್ತೈತೆ, ಅಲ್ಲೇನು ಸಿಗುತ್ತೈತೆ, ಅಲ್ಲೇನು ಸಿಗುತ್ತೈತೆ ಅಂತ ಹುಡುಕಾಡ್ಕೊತ ಹೊಂಟ್ಬಿಟ್ಟ. ಹುಡುಕಾಡ್ತಕ್ಕಂಥ ಸಂದರ್ಭದಾಗ ಸಂಪೂರ್ಣವಾಗಿ ನಿನ್ನ ಬದುಕನ್ನು ಸುಂದರವಾಗಿ ಕಟ್ಟಿಕೊಡ್ತೈತಿ ಸಂಸ್ಥೆದವರಿಗೆ ಒಂದು ಭರವಸೆಯನ್ನು ತುಂಬತಕ್ಕಂಥ ಕೆಲಸ ಆಡಳಿತ ಮಂಡಳಿಯಿಂದ ಆಗಲಿ ಅಂತ ತಿಳ್ಕೊಂಡು ನನ್ನೊಂದು ಆಶಾಭಾವನೆ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಪರಿಸ್ಥಿತಿ ಹೆಂಗಾಗೈತೆ ಅಂತ ಕೇಳಿದ್ರೆ ಎಲ್ಲಾದ್ರೂ ಅದೇ ಸಿದ್ದೇಶ್ವರ ಐತಿ, ಆದ್ರೆ ಭ್ರಾಂತಿ ಆಗೈತಿ. ಒಬ್ಬ ಶೆಟ್ಟಿ ಆಗಿನ ಕಾಲಕ್ಕೆ ಕಪ್ಪೆ ಮೇಲೆ ವ್ಯಾಪಾರ ಮಾಡ್ತಿದ್ದ.
ವಜ್ಜಿ ಹೊರಿಸಿ ಒಂದು ಊರಾಗ ವಸ್ತಿ ಮಾಡೋ ಪ್ರಸಂಗ ಗೊತ್ತು. ಎಲ್ಲ ಗಂಟು ಇಳಿಸ್ಕೊಂಡ ಕತ್ತಿ ಕಾಲು ಕಟ್ಲೇನಂದ್ರೆ ಎಲ್ಲೇರು ಹೋಗ್ಬಿಡ್ತಾವೆ. ಅವಾಗ ಏನ್ ಮಾಡಿದ, ಕಟ್ಟಬೇಕಂದ್ರೆ ಹಗ್ಗ ಮರೆತು ಬಂದಿದ್ದ, ಒಂದು ಗೇಣ ಹಗ್ಗ ತಂದಿದ್ದ. ಅವಾಗ ವಿಚಾರ ಮಾಡಿದ, ಸುಮ್ ತೆಳಕೊಂಡಿರ್ಬೇಕು, ಕಟ್ಟಿದಂಗೆ ಮಾಡ್ಬೇಕು ಅಂತ ತೆಳಕೊಂಡಿರ್ತಿದ್ದ ಹೇಳ್ತಿದ್ದ, ಕೂಡಿರ್ತಿಂದ ಹೇಳ್ತಿದ್ದ. 25 ಕತ್ತಿಗಳಿಗೆ ಹಂಗ ಮಾಡಿ ಎದ್ದು ಬಿಟ್ಟ. ಆ ಕತ್ತಿಗಳೊಂದು ಮಾಲಕ ನಮ್ಮ ಕಾಲ ಕಟ್ಟೆನೋ ಮುಂಜಾನೆ ತನ ಎಲ್ಲಿ ಹೋಗಬಾರ್ದು ನಿಂತು ಬಿಟ್ಟ. ಮುಂಜಾನೆ ಎದ್ದು ಬೆಳಕ ಅದೇ ಹಗ್ಗ ತಗೊಂಡ ಮತ್ತೆ ಕುತ್ತಂಗ್ ಮಾಡಿದ, ಬಿಚ್ಚದಂಗ್ ಮಾಡಿದ, ಕುತ್ತಂಗ್ ಮಾಡಿದ, ಬಿಚ್ಚದಂಗ್ ಮಾಡಿದ. ಅವ್ ಎಟ್ಟು ಕತ್ತಿಗಳೆಲ್ಲ ಈಗ ಮಾಲಕ್ ಹಗ್ಗ ಬಿಚ್ಚನ ಹೋಗು ನಡಿಯಲ್ಲ. ಅವ್ ಕಟ್ಟಿದ್ದನ್ರಿ, ಅವ್ ಬಿಚ್ಚದನ್ರಿ, ಕಟ್ಟ್ಯಾನಂದು ಭ್ರಾಂತಿ ಆಗೈತಿ. ಹಂಗ ನಮ್ಮ ರೈತರಿಗೆ ಏನಾಗೈತೆ ಅಂತ ಹೇಳಿದ್ರೆ, ಆ ಕಾರ್ಖಾನೆ ಹೆಚ್ಚಿಕೊಡ್ತಾರ, ನಾ ಈ ಕಾರ್ಖಾನೆ ಕಡಿಮೆ, ಭ್ರಾಂತಿ ಆಗೈತೆ. ಆ ಭ್ರಾಂತಿ ಹೋಗಿ ಖರೆಯವರಿಗೆ ನಿಜ ಅದು ಗೊತ್ತಾಗಬೇಕಾದ್ರೆ ನಿಮ್ ಪಾತ್ರ ಬಹಳ ದೊಡ್ಡದೈತಿ ಅಂತಕ್ಕಂಥದ್ದು ಕೂಡ ನನ್ನ ಒಂದು ಅನಿಸಿಕೆಯನ್ನು ಹೇಳ್ತಾ ಇದ್ದೀವಿ. ನಮ್ಮಲ್ಲಿ ದುಡಿತಕ್ಕಂಥ ವರ್ಗ ಯಾರು, ನೀವು ಕೃಷಿ ಅಧಿಕಾರಿಗಳಿಗೆ ಸರಿಯಾಗಿ ರೈತರ ಮನೆ ಬಾಗಿಲು ಹೋಗಿ ಮುಟ್ಟಬೇಕು ನಿಮ್ಮ ಸಂದೇಶಗಳು. ಈ ಕಾರ್ಖಾನೆಗೆ ಕಬ್ಬ ಕಳಿಸಿದ್ರು 1 ಕಿಲೋ ಸಹಿತ ಕೂಡ ತೂಕದಾಗ ವ್ಯತ್ಯಾಸ ಮಾಡೋದಿಲ್ಲ, ನಿನ್ನ ದುಡ್ಡಿನೊಳಗೆ ಒಂದು ವ್ಯತ್ಯಾಸ ಮಾಡೋದಿಲ್ಲ. ನಮ್ಮ ಕಾರ್ಖಾನೆಗೆ ಕಬ್ಬ ಕೊಡ್ಬೇಕಂತ ಹೇಳ್ಕೊಂಡು ನೀವು ಹೋಗಿ ಮುಟ್ಟಿಸ್ಬೇಕು. ವೇದಿಕೆ ಸಮಾರಂಭದ ಮೇಲೆ ರೈತರಿಗೆ ನೀವು ಸಂದೇಶ ಕೊಟ್ಟರೆ ಮುಟ್ಟುದಿಲ್ಲ. ನಿಮ್ಮ ಪ್ರಾಮಾಣಿಕ ಕರ್ತವ್ಯವನ್ನು ರೈತರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ನಿಮ್ದಾಗಬೇಕು. ಯಾಕಂದ್ರೆ ಒಬ್ಬ ಯಜಮಾನ. ಈ ಸಂದರ್ಭದಲ್ಲಿ ಕಾರ್ಖಾನೆ ವ್ಯವಸ್ಥಾಪಕ ಸುರೇಶ ಟಕ್ಕನ್ನವರ, ಎಸ್.ಎ. ವಾಘಮೋಡೆ, ಜಿಎಂ ತೇವರಿನಮನಿ, ಶಾಂತಿನಾಥ ನಂದೇಶ್ವರ, ಜಿಎಂ ಜತ್ತಿ, ಎಸ್.ಜೆ. ಪಾಟೀಲ, ಮಲ್ಲಿಕಾರ್ಜುನ್ ಬೋಟಕಿಂಡಿ, ಎಚ್.ಎಸ್. ನಾಯಕ, ರಮೇಶ್ ಪಟ್ಟಣ, ಎಚ್.ಐ. ಜಗದೇವ, ಪಿಸಿ ಪಾಟೀಲ, ವಿಎಂ ಪಾಟೀಲ, ಜಿಎಂ ಪಾಟೀಲ, ಸುರೇಶ ನಾಡಗೌಡ, ಮಲ್ಲೇಶ ಸವದಿ, ಬಾಳೇಶ ಸವದಿ, ಶಿವಾನಂದ ಸವದಿ, ರಮೇಶ ಸವದಿ, ಸಂತೋಷ ಮಲಕಾರ ಮತ್ತು ಸೇರಿದಂತೆ ಅನೇಕ ಗಣ್ಯರು ಹಾಗೂ ರೈತರು ಉಪಸ್ಥಿತರಿದ್ದರು. ಫ್ಯಾಕ್ಟ್ರಿ ನಿಮ್ಮ ಕೈ ಆಗೈತಿ, ಹೊಸದು ಅದು ಏನಂತಾರಲ್ಲಪ್ಪ, ಜ್ಯೋತಿಷ್ ಕಡೆ ಹೋಗಿರ್ತಾರ. ಆ ಜ್ಯೋತಿಷ್ ಕಡೆ ಹೋಗೈತಿ, ಅವ್ನು ಕೇಳೋ ಭಾಳ ವಿಷಯ ಇರ್ತಾನೆ. 2 ಗುಬ್ಬಿ ಹಿಡಿದಿರ್ತಾನೆ, ಕೈ ಒಂದು ಕೈ ಅಂತ. ಗುಬ್ಬಿ ಜ್ಯೋತಿಷ್ ಕೇಳ್ತಾನ, ಈ ಗುಬ್ಬಿ ಜೀವಾಣು ಸವಲತ್ತು. ಆ ಜ್ಯೋತಿಷ್ ಕೇಳ್ತಾನ, ಈ ಕಡೆ ಹಿಡಿದ್ರೆ ಇದಕ್ಕೆ ಇದು ಸತ್ತೈತೆ, ಈ ಕಡೆ ಬರುತ್ತೆ, ಈ ಕಡೆ ಬರುತ್ತದೆ. ಆದ್ರೆ ಆ ಥರ ಈ ಫ್ಯಾಕ್ಟ್ರಿ ಆಗಬಾರ್ದು. ನಿಮ್ಮ ಫ್ಯಾಕ್ಟ್ರಿ ನಿಮ್ಮ ಅಭಿಮಾನ. ಯಾಕಂದ್ರೆ ರೈತರ ಫ್ಯಾಕ್ಟ್ರಿ ಇದು, ಅತಿ ಶಿವ ಅಲ್ಲಿ ಹಚ್ಕೊಡ್ತಾರ, ಇಲ್ಲಿ ಹಚ್ಕೊಡ್ತಾರ, ಮುಖ್ಯ ಅಲ್ಲ. ಮನೆಯ ಇತಿಹಾಸ ಸ್ವಾಭಿಮಾನ ಉಳಿಸೋದು ಫ್ಯಾಕ್ಟ್ರಿ ನಿಮ್ಮದ. ಯಾಕಂದ್ರೆ ಸ್ವಾಭಿಮಾನ ಬಹಳ ಮುಖ್ಯ. ಅಜ್ಜ ನಮ್ಮ